ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪಿಚ್ಚಗುಂಟ್ಲಹಳ್ಳಿ ಅನ್ನುವಂತ ಒಂದು ಪಂಚಾಯತಿಗೆ ಬಂದಿದ್ದೇವೆ. ಈ ಪಂಚಾಯತಿ ಒಂದು ಪ್ರದೇಶದಲ್ಲಿ ದೊಡ್ಡಗುಟ್ಟಹಳ್ಳಿ ಅನ್ನುವಂಥದ್ದು ಈ ಭಾಗದ ಒಂದು ಸಣ್ಣ ಹಳ್ಳಿ. ಈ ಹಳ್ಳಿನಲ್ಲಿ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇನು ಅಂತಂದ್ರೆ, ಇನ್ನೂ ಕೂಡ ಒಂದಷ್ಟು ಜನ ದಲಿತೇತರರ ಮನೆ ಒಳಗಡೆ ಹೋಗೋದಕ್ಕೆ ಹಿಂಜರಿಕೆಯನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಆ ಹಿಂಜರಿಕೆಯನ್ನ ನಾವು ಹೋಗ್ಲಾಡಿಸ್ಬೇಕು ಅಂತ ಹೇಳಿ ನಾವಿವತ್ತು ಬಾಲಕೃಷ್ಣ ಪೂರ್ತಿ ಹೆಸರು ಬಾಲಕೃಷ್ಣ ಸಿ ಅನ್ನುವಂತವರ ಮನೆಯಲ್ಲಿ ಒಂದು ವಿಶೇಷವಾಗಿರುವಂತಹ ಒಂದು ಪ್ರವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವರೇ ಬಾಲಕೃಷ್ಣ ಅವರು. ಇವರು ಈ ಊರಿನ ದಲಿತರನ್ನ ಇವರ ಮನೆಗೆ ಆಹ್ವಾನ ಮಾಡ್ಲಿಕ್ಕೆ ಅಂತೇಳಿ ಇವ್ರ ಜೊತೆ ನಾವು ಬಂದಿದ್ದೇವೆ. ಇದು ದಲಿತರ ಮನೆ, ಅಂದ್ರೆ ದಲಿತ ಸಮುದಾಯಕ್ಕೆ ಸೇರಿದಂತ ಜನ ಇವತ್ತು ಕೂಡ ಬಾಲಕೃಷ್ಣ ಅವರ ಮನೆ ಮಾತ್ರ ಅಲ್ಲ, ಯಾರ ಮನೆ ಒಳಗಡೆ ಕೂಡ ಸರಾಗವಾಗಿ ಹೋಗುವಂತ ಅಭ್ಯಾಸ ಆಗಿಲ್ಲ. ಇವರು ಮಾತ್ರ ಅಲ್ಲ, ಬಹುತೇಕ ಹಳ್ಳಿಗಳಲ್ಲಿ ಹಾಗೆ ಇರೋದ್ರಿಂದ ನಾವದನ್ನ ತಿದ್ದಬೇಕು. ಇವತ್ತು ಕಾಲ ಬದಲಾಗಿದೆ, ನಮ್ಗೆಲ್ಲರೂ ಕೂಡ ಎಜುಕೇಶನ್ ಸಿಕ್ಕಿದೆ. ಸೊ ಶಿಕ್ಷಣವನ್ನ ಪಡೆದಂತಹ ಬಾಲಕೃಷ್ಣ ಅಂತ ಅವ್ರನ್ನ ಮುಂದೆ ಇಟ್ಕೊಂಡು ನಾವೊಂದು ಬದಲಾವಣೆಯನ್ನ ಸಮಾಜಕ್ಕೆ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಮ್ಮ ಮನೆಗೆ ಬರಬೇಕು ಅಂತ ನಾನು ಆಹ್ವಾನ ಮಾಡ್ತಾ ಇದ್ದೆ, ಆದ್ರೂ ಅವರು ಹಿಂಜರಿಗ್ತಾ ಇದ್ರು. ಆ ಹಿಂಜರಿಗ್ತಾ ಇದ್ದಂತ ಸಮಯದಲ್ಲೇ ನಮ್ಮ ಅರಿವು ಶಿವಪ್ಪ ಅವರು ಒಂದು ಮಾತನ್ನ ಹೇಳಿದ್ರು, ಅಸ್ಪೃಶ್ಯ ಮುಕ್ತ ಭಾರತವನ್ನು ನಾವು ಮುನ್ನಡೆಸಬೇಕು ಅಂದ್ರೆ ನಾವೇನಾದ್ರೂ ಒಂದು ಪರಿವರ್ತನೆ ತರಬೇಕು ಅನ್ನೋ ಒಂದು ಮಟ್ಟದಕ್ಕೆ ನಾವು ಸಹ ಅವರಿಗೆ ಸಾಥ್ ಕೊಟ್ಟು ನಮ್ಮೂರಿನ ದಲಿತರನ್ನ ನಮ್ಮ ಮನೆಗೆ ಆಹ್ವಾನ ಮಾಡೋದಕ್ಕೆ ನಾನು ಸಹ ಸಿದ್ಧನಿದ್ದೇನೆ ಅಂತ ಹೇಳ್ತಾ ಮನೆಗೆ ಬರ್ಬೇಕು ಅಂತ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ನೀವು ಬರ್ಲೇಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮನೆಗೆ ಹೋದ್ರು, ಯಾವುದೇ ಹಳ್ಳಿಗೆ ಹೋದ್ರು ಆ ತರ ಇದೆ. ನಿಮ್ಗೆ ಏನ್ ಅನಿಸ್ತದೆ? ನಾವು ಅವ್ರ ಮನೆ ಹತ್ರ ಹೋದ ತಕ್ಷಣ ದೊಡ್ಡವರು ಹಿರಿಯರಲ್ಲ, ದೊಡ್ಡವರು ಅಪ್ಪ ಅಲ್ಲೇ ಇರಪ್ಪ ಅಂತ ಹೇಳ್ತಾ ಇದ್ರು. ಈಗಲೂ ಒಂದು 1% ಸ್ವಲ್ಪ ಬದಲಾಗಿದ್ದಾರೆ, ಇನ್ನೂ ಬದಲಾಗಬೇಕು ಅಂತ ನಮ್ಮ ಮನವಿ. ಈಗ ನಿಮ್ಮೂರ ಅಂತಲ್ಲ, ಸುತ್ತಮುತ್ತ ಹಳ್ಳಿನೂ ಮನಸ್ಸಲ್ಲಿ ಇಟ್ಕೊಂಡು ಹೇಳಿ. ಈಗ ಎಷ್ಟು ಒಕ್ಕಲಿಗರ ಮನೆ ಒಳಗಡೆ ಹೋಗಿದ್ದೀರಿ? ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ನಾನು ಎಷ್ಟೋ ಜನ ಒಕ್ಕಲಿಗರ ಮನೆಗೆ ಹೋಗಿದ್ದೀವಿ, ಒಬ್ಬರು ಕೂಡ ನನ್ನನ್ನು ಕರೆದುಕೊಂಡಿಲ್ಲ, ಒಳಗಡೆ ಕರೆದಿಲ್ಲ. ಯಾರೇ ಮನೆ ಹತ್ರ ಹೋದ್ರು ಕೂಡ ನಾವು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅಣ್ಣ ಬರ್ರಿ ಅಣ್ಣ, ಅಕ್ಕ ಬರ್ರಿ ಅಕ್ಕ ಅಂತ ನಾವು ಬಾಗಿಲು ಆ ಕಡೆಯಿಂದಾನೆ ಕರೀತಾ ಇದ್ವಿ. ಅವರು ಬಾಗಿಲ ಈಚೆ ಬಂದು ಅವರು ನಮ್ಮನ್ನ ಮಾತನಾಡಿಸ್ತಾ ಇದ್ರು. ಓಕೆ, ಕುರುಬರು ಏನಾದ್ರು ಬದಲಾಗಿದ್ದಾರಾ? ಇಲ್ಲ ಸ್ವಾಮಿ, ಯಾರು ಬದಲಾಗಿಲ್ಲ. ಸೊ ಇನ್ಯಾವ್ದು ಜಾತಿಯವರು ಬದಲಾಗಿದ್ದಾರಾ? ಯಾರು ಬದಲಾಗಿಲ್ಲ. ಸೊ ಇದು ವಾಸ್ತವ. ಯಾಕೆಂದ್ರೆ ಏನಾಗಿದೆ ಇವತ್ತು, ಇಲ್ಲ ದೇಶ ಎಲ್ಲ ಬದಲಾಗೋಗಿದೆ ಅಂತ ಅನೇಕರು ಮಾತಾಡ್ತಾರೆ. ವಾಸ್ತವ ಏನು ಅಂತಂದ್ರೆ, ಇನ್ನೂ ಕೂಡ ಹಳ್ಳಿನಲ್ಲಿ ವಾಸ ಆಗಿರ್ತಕ್ಕಂಥ ಅನೇಕ ವಿದ್ಯಾವಂತರು ಕೂಡ ಬದಲಾಗಿಲ್ಲ. ಯಾಕೆ ಬದಲಾಗಿಲ್ಲ ಅಂದ್ರೆ, ನಮ್ಮಂತವ್ರು ಹೋಗಿ ಈ ತರದ್ದೇನೋ ಒಂದು ಸಣ್ಣ ಪ್ರೋಗ್ರಾಮ್ಸ್ ಮೂಲಕ ಒಂದು ಎಜುಕೇಟ್ ಮಾಡಬೇಕಾಗಿತ್ತು. ಆ ಕೆಲಸವನ್ನು ನಾವು ಕಳೆದ 70-80 ವರ್ಷಗಳಲ್ಲಿ ಮಾಡಿಲ್ಲ. ಹಾಗಾಗಿ ಅನೇಕರು ಅಥವಾ ಬದಲಾಗಬೇಕು ಅಂತ ಅನಿಸಿದ್ರು ಕೂಡ ಆ ಬದಲಾಗೋದಕ್ಕೆ ನಾವು ದಾರಿ ಮಾಡಿಕೊಟ್ಟಿಲ್ಲ. ಇವತ್ತು ಬಾಲಕೃಷ್ಣ ಅವರು ಮುಂದೆ ಬಂದಿದ್ದಾರೆ, ನಮ್ಮ ಊರನ್ನು ಬದಲಾಯಿಸೋಣ ಅಂತ ಅವರು ಪಣ ತೊಟ್ಟಿದ್ದಾರೆ. ಸೊ ಈ ತರದವನ್ನ ನಾವು ಮುಂದಿಟ್ಕೊಂಡು ಈ ಊರು ಮಾತ್ರ ಅಲ್ಲ, ಅನೇಕ ಊರುಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಸೊ ನೀವೆಲ್ಲ ಕೂಡ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿಸ್ತಾ, ಇವತ್ತು ನೀವು ಮಾತ್ರ ಅಲ್ಲ, ನಿಮ್ಮೂರಿನ ಎಲ್ಲ ದಲಿತ ಸಹೋದರಿಯರು, ಯಾರು ದೊಡ್ಡವರಲ್ಲ, ಯಾರೋ ಸಣ್ಣವರಲ್ಲ, ಏನೋ ಒಂದು ಕಾಲದಲ್ಲಿ ಅದು ಉಟ್ಕೊಂಡಿದೆ. ಇವತ್ತು ಅದನ್ನು ನಾವು ಹೋಗ್ಲಾಡಿಸ್ಬೇಕು ಅಲ್ವಾ? ಎಲ್ಲರ ಮನೆ ಒಳಗಡೆ ಹೋಗ್ಬೇಕು ಅನ್ನುವಂತ ಆಶಯ ಇಟ್ಕೊಂಡು ಇವರು ನಿಮ್ಮನ್ನೆಲ್ಲ ಪ್ರೀತಿಯಿಂದ ಕರೀತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ ಕೂಡ ಬರ್ತೀವಿ. ಪ್ಲೀಸ್ ಬನ್ನಿ.